ಸೊ ನಿಮ್ ಪ್ರಾಜೆಕ್ಟ್ ನೀವು ಮೈಕ್ ಮ್ಯೂಟ್ ಮಾಡ್ಕೊಂಡ್ಬಿಡ್ರಿ. ಹಾ ಮಾಡ್ತಿರ್ತೀನಿ. ನಿಮಗೆ ಏನಾರ ಡೌಟ್ಸ್ ಬಂತು ಅಂದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಕ್ವಶನ್ಸ್ ಕೇಳಿ. ಓಕೆ ಸರ್. ಓಕೆ, ಸೊ ನಿಮ್ ಪ್ರಾಜೆಕ್ಟ್ ಹೆಸರು ಬಂದು ಇಟ್ ಇಸ್ ಅಕೌಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಹೇಳಿ. ಅಕೌಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇಸ್ ವೆರಿ ಸಿಂಪಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್. ಸೊ ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಗ ಏನಾಗ್ತದ ಅಂತಂದ್ರೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಅಕೌಂಟ್ ತೆಗೆದ್ರಿ ಅಂತಂದ್ರೆ ಅವ್ರ ಅಕೌಂಟ್ ನಾಗ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ಯಾರ, ಎಷ್ಟು ವಿಡ್ರಾ ಮಾಡ್ಯಾರ, ಎಷ್ಟು ಡಿಪಾಸಿಟ್ ಮಾಡ್ಯಾರ, ಅವೆಲ್ಲ ಆ ಪರ್ಟಿಕ್ಯುಲರ್ ಕಸ್ಟಮರ್ ಇನ್ಫಾರ್ಮೇಶನ್ ಇವೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಈ ಅಕೌಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಒಂದು ಸಾಫ್ಟ್ವೇರ್ ನಾವು ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಇದ್ರೊಳಗೆ ಅಂತಂದ್ರೆ ವಿ ಹ್ಯಾವ್ ಒನ್ ಅಡ್ಮಿನಿಸ್ಟ್ರೇಟರ್ ಅಂಡ್ ವಿ ಹ್ಯಾವ್ ಒನ್ ಆಪರೇಟರ್ ಇನ್ ದಿಸ್ ಕೇಸ್. ಸೊ ಆಪರೇಟರ್ ಕೆಲಸ ಏನಂತಂದ್ರೆ ಯಾವುದೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡೋದು, ಯಾವುದೇ ಒಂದು ಅಕೌಂಟ್ ನಾಗ ಟ್ರಾನ್ಸಾಕ್ಷನ್ಸ್ ಮಾಡೋದು, ಇವೆಲ್ಲ ಕೆಲಸ ಏನಂತಂದ್ರೆ ಇಟ್ ಇಸ್ ಪರ್ಫಾರ್ಮ್ಡ್ ಬೈ ದ ಆಪರೇಟರ್ಸ್ ಇನ್ ದಿಸ್ ಕೇಸ್. ಅಡ್ಮಿನಿಸ್ಟ್ರೇಟರ್ ಅಂತಂದ್ರೆ ಅವ್ನ ಕೆಲಸ ಬರೀ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ಸ್ ಏನೇನ್ ಆಗ್ಲಿ ಅಥವಾ ಅದ್ರದ್ದು ರಿಪೋರ್ಟ್ಸ್ ಗಳು ವ್ಯೂ ಮಾಡೋ ಕೆಲಸ ಏನಂತಂದ್ರೆ ಇಟ್ ಇಸ್ ಅ ವರ್ಕ್ ಆಫ್ ದ ಅಡ್ಮಿನಿಸ್ಟ್ರೇಟರ್. ಸೊ ಫಸ್ಟ್ ನೀವೇನಂದ್ರೆ ನಿಮ್ ಪ್ರಾಜೆಕ್ಟ್ ಬಗ್ಗೆ ಆ ಪ್ರಾಜೆಕ್ಟ್ ಹೆಸರು ಹೇಳಿ, ನಿಮ್ ಪ್ರಾಜೆಕ್ಟ್ ಏನ್ ಮಾಡ್ತದ ಅಂತ ಅನ್ನೋದು ಹೇಳ್ಬೇಕು. ಹೇಳಿದ ತಕ್ಷಣ ನಿಮ್ ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು. ಸೊ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ ನೀವು ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಅದು ಸಾಫ್ಟ್ವೇರ್ಸ್ ಇನ್ಸ್ಟಾಲ್ ಮಾಡಿದ್ದದ. ನೀವು ಯಾವ ಸಿಸ್ಟಮ್ ಸೆಲೆಕ್ಟ್ ಮಾಡ್ತೀರಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ, ಕಂಪಲ್ಸರಿ ಆ ಸಿಸ್ಟಮ್ನ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಎಷ್ಟು ವಿಂಡೋಸ್ಗಳವ ಎಲ್ಲಾನು ಕ್ಲೋಸ್ ಮಾಡ್ಬೇಕ್ರಿ. ಎಲ್ಲಾ ವಿಂಡೋಸ್ ಕ್ಲೋಸ್ ಮಾಡಿ. ಯಾಕಂದ್ರೆ ಬೇರೆಯವ್ರ ಪ್ರಾಜೆಕ್ಟ್ ಏನಾದ್ರು ರನ್ ಮಾಡಿದ್ರು ಅಂದ್ರೆ ನಿಮ್ ಪ್ರಾಜೆಕ್ಟ್ ರನ್ ಆಗಂಗಿಲ್ಲ. ಅಲ್ಲಿ ಅವ್ರದ್ದು ಎಲ್ಲ ಅಪ್ಲಿಕೇಶನ್ ಕ್ಲೋಸ್ ಮಾಡೋ ತನ ನಿಮ್ದು ಅಪ್ಲಿಕೇಶನ್ ವರ್ಕ್ ಆಗಲ್ಲ. ಸೊ ಅದಕ್ಕೆ ಎಲ್ಲ ಸ್ಕ್ರೀನ್ಸ್ಗಳು ನೀವು ಫಸ್ಟ್ ಅಲ್ಲಿ ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿದ ತಕ್ಷಣ ದೆನ್ ಯು ಹ್ಯಾವ್ ಟು ಗೋ ಟು ದಿಸ್ ಪಿ ಸಿ. ಆ ದಿಸ್ ಪಿ ಸಿ ಒಳಗ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ. ಓಪನ್ ಲೋಕಲ್ ಡಿಸ್ಕ್ ಸಿ. ಆ ಲೋಕಲ್ ಡಿಸ್ಕ್ ಸಿ ಒಳಗ ಯು ವಿಲ್ ಫೈಂಡ್ ಅ ಒನ್ ಮೋರ್ ಫೋಲ್ಡರ್ ಕಾಲ್ಡ್ ಆಸ್ SSKB ಅಂತ ಇರ್ತದೆ. ನಿಮ್ ಕಾಲೇಜ್ ಹೆಸರ ಮೇಲೆ ಆ ಫೋಲ್ಡರ್ ಇರ್ತದೆ. ಆ SSKB ಒಳಗ ಎಲ್ಲಾ ಪ್ರಾಜೆಕ್ಟ್ಸ್ ಇದ್ರೊಳಗೆ ಇರ್ತಾರ. ಸೊ ಅದ್ರೊಳಗ ನಿಮ್ ಪ್ರಾಜೆಕ್ಟ್ ಬಂದು ಅಕೌಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ ಯು ಹ್ಯಾವ್ ಅಕೌಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಫೋಲ್ಡರ್ ಇನ್ ದಿಸ್. ಸೊ ಆ ಅಕೌಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಡಬಲ್ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪರ್ಟಿಕ್ಯುಲರ್ ಫೋಲ್ಡರ್ನಾಗ 2 ಫೈಲ್ ಇಂಪಾರ್ಟೆಂಟ್ ಅವ. ಒಂದು ಪ್ರಾಜೆಕ್ಟ್ ಅಂತ ಒಂದು ಫೈಲ್, ಇನ್ನೊಂದು server.bat ಅಂತ ಫೈಲ್. ಸೊ ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಈ server.bat ಅಂತ ಫೈಲ್ ಅನ್ನ ಡಬಲ್ ಕ್ಲಿಕ್ ಮಾಡ್ಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ದ ಅಪ್ಲಿಕೇಶನ್. ಇಲ್ಲಿ ಒಂದು ಮೆಸೇಜ್ ಬರ್ತದೆ, ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತೇಳಿ. ಈ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬಂತು ಅಂತಂದ್ರೆ ನಿಮ್ದು ಪ್ರಾಜೆಕ್ಟ್ ಅಪ್ಲಿಕೇಶನ್ ಕರೆಕ್ಟ್ ಆಗಿ ವರ್ಕ್ ಆಗ್ಲಿಕ್ಕೆ. ಸೊ ಇದು ಪ್ರಾಜೆಕ್ಟ್ ನಿಮ್ ಪೂರ್ತಿ ಎಕ್ಸ್ಪ್ಲನೇಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಸೊ ಅದಕ್ಕೆ ಏನ್ ಮಾಡ್ರಿ, ಮಿನಿಮೈಸ್ ಮಾಡ್ರಿ. ಮಿನಿಮೈಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಅಂತ ಇನ್ನೊಂದು ಫೈಲ್ ಇರ್ತದ. ಆ ಪ್ರಾಜೆಕ್ಟ್ ಫೈಲ್ ಆಮೇಲೆ ಕ್ಲಿಕ್ ಮಾಡ್ಬೇಕು. ಆ ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಬರ್ತದ. ಬಂದ ತಕ್ಷಣ ನೀವು ಅದು ಪ್ರಾಜೆಕ್ಟ್ ಅಂತ ಫೈಲ್ ನ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಬ್ರೌಸರ್ ಹಿಸ್ಟ್ರಿ ಡಿಲೀಟ್ ಮಾಡ್ರಿ. ಯಾಕಂತಂದ್ರ ಈಗ ಎಲ್ಲರೂ ನಿಮ್ ಒಂದ್ ಸಿಸ್ಟಮ್ನಾಗ 2-3 ಮಂದಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗ್ತದೆ ಅಂತಂದ್ರ ಬ್ರೌಸರ್ನಾಗ ಅವ್ರದ್ದು ಇನ್ಫಾರ್ಮೇಶನ್ ಸ್ಟೋರ್ ಆಗಿರುತ್ತೆ. ಈ ಎಕ್ಸಾಂಪಲ್ ನಿಮ್ಗಿಂತ ಮೊದಲ ನಾ ಕ್ವೆರಿ ಫಾರ್ಮುಲೇಷನ್ ವರೆಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಅವ್ರದ್ದು ವಿಂಡೋ ಇಲ್ಲಿ ಓಪನ್ ಆಗಿರುತ್ತೆ. ನೀವು ಕ್ವೆರಿ ಅಂತ ತೋರಿಸ್ಲಿಕ್ಕೆ ಅಫ್ಕೋರ್ಸ್ ಪ್ರಾಜೆಕ್ಟ್ ನೇಮ್ ಅಕೌಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತದ, ಬಟ್ ಇಲ್ಲಿ ಅಂತಂದ್ರೆ ಕ್ವೆರಿ ಇಮೇಜ್ ತೋರಿಸ್ಲಿಕ್ಕೆ ಹಂಗ ಆಗ್ಬಾರ್ದು ಅಂತಂದ್ರೆ ಯು ಹ್ಯಾವ್ ಟು ಡಿಲೀಟ್ ದ ಬ್ರೌಸರ್ ಹಿಸ್ಟ್ರಿ. ಸೊ ಅದಕ್ಕೆ ಇಲ್ಲಿ 3 ಡಾಟ್ಸ್ ಕ್ಲಿಕ್ ಮಾಡ್ರಿ. ಹಿಸ್ಟ್ರಿ ಅಂತ ಆಪ್ಷನ್ ಇರ್ತದ, ಆ ಹಿಸ್ಟ್ರಿ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಯು ಹ್ಯಾವ್ ದ ಆಪ್ಷನ್ ದಟ್ ಇಸ್ ಓಪನ್ ಹಿಸ್ಟ್ರಿ ಪೇಜ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಪೂರ್ತಿ ಹಿಸ್ಟ್ರಿ ತೋರಿಸ್ತದೆ. ಇಲ್ಲಿ ಡಿಲೀಟ್ ಬ್ರೌಸಿಂಗ್ ಡೇಟಾ ಅಥವಾ ಕಂಟ್ರೋಲ್ H ಅಂತ ಕ್ಲಿಕ್ ಮಾಡಿದ್ರೆ ಈ ಸ್ಕ್ರೀನ್ ಬರ್ತದೆ. ಸೊ ಕ್ಲಿಕ್ ಆನ್ ದಿಸ್. ಇಲ್ಲಿ ಆಲ್ ಟೈಮ್ ಒಂದು ಸೆಲೆಕ್ಟ್ ಮಾಡ್ರಿ, ಡಿಲೀಟ್ ಅಂತ ಕೊಟ್ಟ ತಕ್ಷಣ ಯು ಕ್ಯಾನ್ ಕ್ಲೋಸ್ ದಿಸ್ ಅಂಡ್ ದೆನ್ ರಿಫ್ರೆಶ್ ದ ವೆಬ್ ಪೇಜ್. ರಿಫ್ರೆಶ್ ಮಾಡಿದ್ರಿ ಅಂದ್ರೆ ಅವಾಗ ನಿಮ್ದು ಪ್ರಾಜೆಕ್ಟ್ ಇನ್ ಫೋಟೋ ಸ್ಕ್ರೀನ್ ಮೇಲೆ ಬರ್ತದೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ದಟ್ ಯು ಹ್ಯಾವ್ ಟು ಫಾಲೋ. ಓಕೆ, ಸೊ ಈಗ ಅಕೌಂಟ್ ಟ್ರ್ಯಾಕಿಂಗ್ ಇನ್ಫಾರ್ಮೇಶನ್ ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ನಾವೇನಂದ್ರೆ ಫಸ್ಟ್ ವಿ ವಿಲ್ ಲಾಗಿನ್ ಆಸ್ ಅ ಮ್ಯಾನೇಜರ್ ಅಂತ ನಾವು ಅವನಿಗೆ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳ್ಬಹುದು. ಸೊ ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಬೇಕು ಅಂದ್ರೆ ಒಂದು ಫಿಕ್ಸ್ಡ್ ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿವಿ. ಯೂಸರ್ ನೇಮ್ ಮೊಬೈಲ್ ನಂಬರ್ ಬಂದು ಇಟ್ ಇಸ್ 9876543210. 9 0 ಉಲ್ಟಾ ಇರ್ತದೆ. ನೆಕ್ಸ್ಟ್ ಬಂದು ಪಾಸ್ವರ್ಡ್ ಹಾಕ್ಬೇಕು. ಪಾಸ್ವರ್ಡ್ ಇಟ್ ಇಸ್ admin123. ಇದು ಫಿಕ್ಸ್ಡ್ ಇರ್ತದೆ. ಓಕೆ, ಇದು ಚೇಂಜ್ ಆಗಂಗಿಲ್ಲ. ಯೂಸರ್ ನೇಮ್ ಬಂದು ಅಡ್ಮಿನ್ ಅಂತ ಹಾಕ್ರಿ. ಯೂಸರ್ ನೇಮ್ ಮೊಬೈಲ್ ನಂಬರ್ ಬಂದು 9 0 ತನ ಉಲ್ಟಾ, ಪಾಸ್ವರ್ಡ್ ಬಂದು admin123 ಅಷ್ಟು ಹಾಕಿ ಕ್ಲಿಕ್ ಆನ್ ಲಾಗಿನ್. ಸೊ ಲಾಗಿನ್ ಆದ ತಕ್ಷಣ ಯು ವಿಲ್ ಕಮ್ ಟು ದ ಡ್ಯಾಶ್ ಬೋರ್ಡ್ ಆಫ್ ದ ಅಡ್ಮಿನಿಸ್ಟ್ರೇಟರ್ ಅಥವಾ ಮ್ಯಾನೇಜರ್ ಇನ್ ದಿಸ್ ಕೇಸ್. ಸೊ ಮ್ಯಾನೇಜರ್ ಏನ್ ಕೆಲಸ ಅದ? ಫಸ್ಟ್ ಅವ್ನ ಕೆಲಸ ಏನಂತಂದ್ರೆ ಇಟ್ ಇಸ್ ಆಡಿಂಗ್ ದ ಆಪರೇಟರ್. ಅಂದ್ರೆ ಅವ್ರ ಬ್ಯಾಂಕ್ನಾಗ ಯಾರು ಕೆಲಸ ಮಾಡ್ತಾರ ಅವ್ರದ್ದು ಇನ್ಫಾರ್ಮೇಶನ್ ಇಲ್ಲಿ ಆಡ್ ಮಾಡ್ತಾರೆ.
ಸೊ ಆಡ್ ಮಾಡ್ಲಿಕ್ಕೆ ಐ ಹ್ಯಾವ್ ಒನ್ ನೇಮ್ ಇನ್ ದಿಸ್ ಕೇಸ್ ಸೇ ಕಿರಣ್ ಅಂತ ಹಾಕ್ತೀನಿ. ನೆಕ್ಸ್ಟ್ ಆನ್ ದ ಇಮೇಲ್ ಅಡ್ರೆಸ್ ಸೇ kiran@gmail.com and then you have ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ಸೊ ಮೊಬೈಲ್ ಎಂಟರ್ ಮಾಡಲಿಕ್ಕೆ ಐ ಪುಟ್ ಇಟ್ as 786 ಅಂತ ಕೊಡ್ತೇನೆ ಅಥವಾ 0 ಅಂತ ಕೊಡೋಣ. ನೆಕ್ಸ್ಟ್ ಒಂದು ಪಾಸ್ವರ್ಡ್ ಕೊಡಬೇಕು. ನಾ ಪಾಸ್ವರ್ಡ್ ಕಿರಣ್ ಅಂತ ಐ ಪುಟ್ ಕಿರಣ್ ಅಂಡ್ ದೆನ್ ಕ್ಲಿಕ್ ಆನ್ ಎಂಟರ್ ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಕೌಂಟ್ ಕ್ರಿಯೇಟ್ ಆಗ್ತದೆ. ಅಕೌಂಟ್ ಕ್ರಿಯೇಟ್ ಆದ ತಕ್ಷಣ ಯು ಕ್ಯಾನ್ ಲಾಗ್ ಇನ್ ವಿತ್ ಹಿಸ್ ಅಕೌಂಟ್. ಅದು ವಿಲ್ ಗೋ ಟು ಅಡ್ಮಿನಿಸ್ಟ್ರೇಟರ್ ಅಗೇನ್ ಇನ್ ದಿಸ್. Say 98765432110. Password is admin123. Okay. ಸೊ ಈಗ ಆಡ್ ಆಗಿದ್ದ ಆಪರೇಟರ್ ನಂಗೆ ನೋಡ್ಬೇಕಾಗಿದೆ. ವ್ಯೂ ಆಪರೇಟರ್ಸ್ಗೆ ಹೋಗ್ತೀನಿ. ಇಲ್ಲಿ ಎಲ್ಲ ರಿಜಿಸ್ಟರ್ ಆಗಿರುವಂಥ ಆಪರೇಟರ್ಸ್ಗಳಿಗೆ ನೋಡ್ಬೋದು. ಯಾವುದೇ ಒಬ್ಬ ಆಪರೇಟರ್ ಬಿಟ್ಟು ಹೋಗೋಣ, ಯು ಕ್ಯಾನ್ ಕ್ಲಿಕ್ ಆನ್ ಡಿಲೀಟ್ ಆಪ್ಷನ್. ಇನ್ ದಿಸ್ ಕೇಸ್ ಆ ಪರ್ಟಿಕ್ಯುಲರ್ ಅಕೌಂಟ್ ಡಿಲೀಟ್ ಆಗ್ಬಿಡುತ್ತೆ. ಸೊ ಈಗ ಎಕ್ಸಾಂಪಲ್ ಅಲ್ಲಿ 10 ಮೆಂಬರ್ಸ್ ಇದ್ರು, 1 ಮೆಂಬರ್ ಗಾಟ್ ಡಿಲೀಟೆಡ್ ಇನ್ ದಿಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ add the operators as well as delete the operators in this. Operator ಮುಗಿದ್ಮೇಲೆ ಈಗ ಅಡ್ಮಿನಿಸ್ಟ್ರೇಟರ್ ಕ್ಯಾನ್ ಸೆಂಡ್ ಅ ನೋಟಿಫಿಕೇಶನ್ ಟು ದ ಎಂಪ್ಲಾಯೀಸ್. ಸೊ ಎಂಪ್ಲಾಯೀಸ್ಗೆ ಒಂದು ಏನೋ ಇನ್ಫಾರ್ಮೇಶನ್ ಕಳಿಸ್ಬೇಕಾಗಿದೆ, ಆ ಸರ್ಕ್ಯುಲರ್ ಕಳಿಸ್ಬೇಕಾಗಿದೆ. ಹಿ ವಿಲ್ ಗಿವ್ ಥ್ರೂ ದಿಸ್ ನೋಟಿಫಿಕೇಶನ್. ಸೇ ನೋಟಿಫಿಕೇಶನ್ ಏನಂತಂದ್ರೆ ಸೇ ಕ್ಲೋಸ್ ಆಲ್ ಲೋನ್ ಅಕೌಂಟ್ಸ್ ಬೈ ದಿಸ್ ಮಂತ್ ಎಂಡ್ ಅಂತ ಏನೋ ಮೆಸೇಜ್ ಕೊಡ್ಬೇಕಾಗಿದೆ. ಸೆಂಡ್ ನೋಟಿಫಿಕೇಶನ್ ಅಂತ ಕೊಡ್ತಾನೆ. ಆ ನೋಟಿಫಿಕೇಶನ್ ವಿಲ್ ಬಿ ಆಡೆಡ್ ಇನ್ ದಿಸ್ ಕೇಸ್. ಅದು ಆಡ್ ಆಗಿದ್ದ ನೋಟಿಫಿಕೇಶನ್ ವ್ಯೂ ನೋಟಿಫಿಕೇಶನ್ಗೆ ಹೋಗ್ರೆ ಇಲ್ಲಿ ಅಂತಂದ್ರೆ ಆ ಇನ್ಫಾರ್ಮೇಶನ್ ಆಡ್ ಆಗಿರೋ ಇದು ಪೇಮೆಂಟ್ ಇಂದ ಸಾರಿ. ನೆಕ್ಸ್ಟ್ ಯು ಕ್ಯಾನ್ ಇದು ನೋಟಿಫಿಕೇಶನ್ ಅಲ್ಲಿ ಯೂಸರ್ ತೋರಿಸ್ತದೆ, ನಾನು ನಿಮ್ಗೆ ತೋರಿಸ್ತೀನಿ. ನೆಕ್ಸ್ಟ್ ಕಮ್ಸ್ ವ್ಯೂ ಅಕೌಂಟ್ಸ್. ಇನ್ ದಿಸ್ ಕೇಸ್ ವ್ಯೂ ಅಕೌಂಟ್ಸ್ನಾಗ ನಿಮ್ಮಲ್ಲಿ ಎಷ್ಟು ಅಕೌಂಟ್ ಅಂತ ಅನ್ನೋದು ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ ಒಂದು ಅಕೌಂಟ್ ನಂಬರ್ ಅದ, ಕರೆಂಟ್ ಅಕೌಂಟ್ ಅದ, ಅವ್ರ ಬಳಿ ಸದ್ಯಕ್ಕೆ 1400 ಬ್ಯಾಲೆನ್ಸ್ ಅದ. ಓಕೆ, ಈ ಹೊಸ ಅಕೌಂಟ್ ಆಡ್ ಮಾಡ್ಬೇಕಾಗ್ಯದ. ಕ್ಲಿಕ್ ಆನ್ ಆಡ್ ಅಕೌಂಟ್. ಆಫ್ ಕೋರ್ಸ್ ಇಲ್ಲಿ ಆಡ್ ಅಕೌಂಟ್ ದಟ್ ಕ್ಯಾನ್ ಬಿ ಡನ್ ಬೈ ಮ್ಯಾನೇಜರ್, ಆಪರೇಟರ್ ಮಾಡ್ಬೋದು, ಅಡ್ಮಿನಿಸ್ಟ್ರೇಟರ್ನು ಮಾಡ್ಬೋದು. ಈಗ ನಾವು ಇವನ್ದಲ್ಲಿ ಮಾಡಂಗಿಲ್ಲ, ಅಲ್ಲೇ ಮಾಡೋಣ ಅಂತ. ಸೊ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ವ್ಯೂ ಅಕೌಂಟ್ ಆಯ್ತಾ, ವ್ಯೂ ರಿಪೋರ್ಟ್ಸ್. ಸೊ ರಿಪೋರ್ಟ್ಸ್ ಆಗಿ ಏನಂತಂದ್ರೆ ಯು ಕ್ಯಾನ್ ಸಿ ದ ಟ್ರಾನ್ಸಾಕ್ಷನ್ಸ್. ಸೊ ಅಲ್ಲಿ ಟ್ರಾನ್ಸಾಕ್ಷನ್ನಾಗ ನೀವು ಏನಾದ್ರು ರಿಪೋರ್ಟ್ಸ್ಗೂ ಸೆಂಡ್ ಮಾಡಿದ್ರು, ದಟ್ ಇಸ್ ರಿಪೋರ್ಟ್ಸ್ ಫ್ರಮ್ ದ ಆಪರೇಟರ್ ಆರ್ ಇವನೇ ರಿಪೋರ್ಟ್ ಆಡ್ ಮಾಡ್ಬೇಕಂದ್ರೆ ಈ ಕ್ಯಾನ್ ಆಡ್ ದ ರಿಪೋರ್ಟ್ಸ್ ಇನ್ ದಿಸ್ ಕೇಸ್. ಸೊ ರಿಪೋರ್ಟ್ ಆಡ್ ಮಾಡ್ಬೇಕಾದ್ರೆ ವೆರಿ ಸಿಂಪಲ್, ಆಡ್ ರಿಪೋರ್ಟ್ ಅಂತ ಹೋಗ್ತೀರಿ. ಇಲ್ಲಿ ಆಡ್ ದಿಸ್, ಇದು ಇವ್ರನ್ನು ಮಾಡಂಗಿಲ್ಲ, ಆಡ್ ರಿಪೋರ್ಟ್ ಅವನೇ ಮಾಡ್ತಾನೆ. ದಟ್ ಇಸ್ ಆಪರೇಟರ್ ಕೈಗೆ ಕೊಡ್ತೀವಿ ನಾವು, ಅದು ನಮಗೆ ತೋರಿಸ್ತೇನೆ ಇವಾಗ. ಸೇ ಆಫ್ಟರ್ ದಿಸ್ ಕ್ಲಿಕ್ ಆನ್ ಲಾಗ್ಔಟ್ ಅಂಡ್ ದಿಸ್. ಲಾಗ್ಔಟ್ ಆಗಿ ಇಲ್ಲಿ ವಿ ಹ್ಯಾವ್ ಟು ನೌ ಲಾಗಿನ್ ಆಸ್ ಅನ್ ಎಂಪ್ಲಾಯ್. ಸೊ ಎಂಪ್ಲಾಯ್ ಲಾಗಿನ್ ಆಗಬೇಕು ಅಂತಂದ್ರೆ 786786786 ಅಲ್ಲಿ ಮೊಬೈಲ್ ನಂಬರ್ ಏನು ಕೊಟ್ಟಿದ್ದೆ ಸೇಮ್ ಮೊಬೈಲ್ ನಂಬರ್ ಇಲ್ಲಿ ಕೊಡಬೇಕು. ಪಾಸ್ವರ್ಡ್ ಅಲ್ಲಿ ಕಿರಣ್ ಅಂತ ಕೊಟ್ಟಿದ್ದೆ ಅನ್ಸ. ಸೊ ಕಿರಣ್ ಲಾಗಿನ್ ಅಂತ. ಸೊ ಕಿರಣ್ ಲಾಗಿನ್ ಆದ ತಕ್ಷಣ ವಾಟ್ ಆರ್ ದ ಆಪರೇಷನ್ಸ್ ದಟ್ ದ ಆಪರೇಟರ್ ಕ್ಯಾನ್ ಪರ್ಫಾರ್ಮ್, ಇಷ್ಟು ಆಪರೇಷನ್ಸ್ ಅವ ಪರ್ಫಾರ್ಮ್ ಮಾಡಬಹುದು. ಸೇ ಫಸ್ಟ್ ಅವ ಏನ್ ಮಾಡ್ತಾನೆ, ಆಡ್ ಅಕೌಂಟ್ ಅಂತ ಕ್ಲಿಕ್ ಮಾಡ್ತಾನೆ. ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾಗಿದೆ, ಇಲ್ಲಿ ಹಾಕ್ತಾನೆ. ಅಫ್ಕೋರ್ಸ್ ನಾವು ಇಲ್ಲಿ ಅಂತಾರೆ ಬಹಳ ದೊಡ್ಡ ಫಾರ್ಮ್ ಇರ್ತದ, ಅಷ್ಟು ದೊಡ್ಡ ಫಾರ್ಮ್ ನಾವು ಕೊಡಂಗಿಲ್ಲ. ಅಲ್ಲಿ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅವ್ನ ಕಡೆಯಿಂದ ತಗೊಂಡಿರ್ತೀವಿ. ನಾವ್ ಇಲ್ಲಿ ಜಸ್ಟ್ ಅದು ಬೇಸಿಕ್ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಟೈಪ್ ಮಾಡ್ತೀವಿ. ಲೈಕ್ ಎಕ್ಸಾಂಪಲ್ ಒಂದು ಅಕೌಂಟ್ ನಂಬರ್ ಇರ್ತದೆ, ಸೇ 1 2 3 4 5 6 ಅಂತ ಅಕೌಂಟ್ ನಂಬರ್ ಕೊಡ್ತೀನಿ. ನೆಕ್ಸ್ಟ್ ಅಕೌಂಟ್ ಟೈಪ್ ಯಾವ್ದದ, ಸೊ ಐ ಕಾಲ್ ಇಟ್ ಆಸ್ ಸೇವಿಂಗ್ಸ್ ಇನ್ ದಿಸ್ ಕೇಸ್. ಅಂಡ್ ದೆನ್ ಬ್ಯಾಲೆನ್ಸ್ ಎಷ್ಟದ ಅವ್ರ ಬಳಿ, ಸೇ ಹಿ ಹ್ಯಾಸ್ ಎಂಟರ್ಡ್ 5000. ಸೊ ಕ್ಲಿಕ್ ಆನ್ ಸೇವ್ ಅಕೌಂಟ್. ಆ ಅಕೌಂಟ್ ಆಡ್ ಆಯ್ತು. ಸೊ ಆಡ್ ಆದ ತಕ್ಷಣ ಯು ಕ್ಯಾನ್ ಸಿ ಅಲ್ಲಿ ಅಕೌಂಟ್ ಸೇವಿಂಗ್ಸ್ ಎಷ್ಟದ ಅಂತ ಇನ್ಫಾರ್ಮೇಶನ್ ತೋರಿಸ್ತೀವಿ. ನೆಕ್ಸ್ಟ್ ಇದಾದ ತಕ್ಷಣ he can go back. Next operation he can go for add report. ನಾನು ನಿಮ್ಗೆ ಹೇಳಿದೆ add report ಅಂತ ಅನ್ನೋದು ಇಟ್ ಕ್ಯಾನ್ ಬಿ ಡನ್ ಬೈ ದ ಆಪರೇಟರ್ಸ್. ಅವ್ರು ಏನೇ ವರ್ಕ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡಬೇಕಾಗಿದೆ, ಅದರದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ. ಸೊ ಎಕ್ಸಾಂಪಲ್ ಅವನಿಗೆ ಅಂತಂದ್ರೆ 3 ಲೋನ್ ಅಕೌಂಟ್ಸ್ ರಿಮೈನಿಂಗ್. ಸೊ ಬೇಸಿಕ್ ಡೇಟಾ ಜಸ್ಟ್ ಅದೇ ಡೇಟಾ ಹಾಕ್ತಾನೆ ಅಂಡ್ ದೆನ್ ಕ್ಲಿಕ್ ಆನ್ ಸೇವ್ ರಿಪೋರ್ಟ್. ಸೊ ಸೇವ್ ರಿಪೋರ್ಟ್ ಅಂತ ಕೊಟ್ಟ ತಕ್ಷಣ ಆ ರಿಪೋರ್ಟ್ ಸೇವ್ ಆಗ್ತದೆ and that can be viewed by the administrator in this case. Next, add transactions. So add transactions naga here you are making the transactions. So ಈಗ ಎಕ್ಸಾಂಪಲ್ ಒಬ್ಬತ್ತು ಏನ್ ಮಾಡ್ತಾನೆ, ಅವನ ಅಕೌಂಟ್ ನಾಗಿಂದ ಅಮೌಂಟ್ ವಿಡ್ರಾಲ್ ಮಾಡ್ತಾನೆ, ಡಿಪಾಸಿಟ್ ಮಾಡ್ತಾನೆ ಅಂತ ಹೊತ್ನಾಗ ಯು ಸೆಲೆಕ್ಟ್ ದ ಅಕೌಂಟ್ ನಂಬರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಕ್ರೆಡಿಟ್ ಡೆಬಿಟ್, ಅವನ ಅಕೌಂಟ್ ನಾಗ ಆಡ್ ಮಾಡೋಣ ಅಥವಾ ವಿಡ್ರಾ ಮಾಡೋಣ. ಆಡ್ ಮಾಡಿದ್ದ ಅಂದ್ರೆ ಯು ಹ್ಯಾವ್ ಟು ಗಿವ್ ಇಟ್ ಆಸ್ ಕ್ರೆಡಿಟ್. ನೀವು ಅವ ವಿಡ್ರಾ ಮಾಡಿದ್ದ ಅಂತಂದ್ರೆ ಗಿವ್ ಇಟ್ ಆಸ್ ಡೆಬಿಟ್ ಇನ್ ದಿಸ್ ಕೇಸ್. ಸೊ ನಾನು ಮಾಡ್ತೇನೆ ಕ್ರೆಡಿಟ್ ಅಂತ ಕೊಡ್ತೀನಿ. ಕ್ರೆಡಿಟ್ ನಾಗ ಒಂದು 5000 ಆಡ್ ಮಾಡ್ತೀನಿ. ಸೊ ಸೇವ್ ಟ್ರಾನ್ಸಾಕ್ಷನ್, ದ ಟ್ರಾನ್ಸಾಕ್ಷನ್ ಇಸ್ ಸೇವ್ಡ್ ಇನ್ ದಿಸ್ ಕೇಸ್. ಸೊ ಅದು ಸೇವ್ ಮಾಡಿದ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಯೂಸರ್ ಇನ್ ದಿಸ್. ನೆಕ್ಸ್ಟ್ ಅದೇ ರೀತಿ ವಿಡ್ರಾ ಮಾಡಿದ್ದ ಅಂತಂದ್ರೆ ಡೆಬಿಟ್ ಅಂತ ಕೊಡ್ತೀನಿ.
ಸೊ ಡೆಬಿಟ್ ನಾನು ಏನ್ ಮಾಡ್ತೀನಿ, ಐ ಗಿವ್ ಡೆಬಿಟ್ ಆಸ್ 1000 ಅಂಡ್ ದೆನ್ ಕ್ಲಿಕ್ ಆನ್ ಸೇವ್ ಟ್ರಾನ್ಸಾಕ್ಷನ್. ಸೊ ಯಾವುದೇ ಟ್ರಾನ್ಸಾಕ್ಷನ್ ಆಯ್ತು ಅಂತಂದ್ರೆ ಆ ಇನ್ಫಾರ್ಮೇಶನ್ ಕ್ಯಾನ್ ಬಿ ವ್ಯೂಡ್ ಹಿಯರ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇದಾದ್ಮೇಲೆ ಯು ಕ್ಯಾನ್ ಕ್ಲಿಕ್ ಆನ್ ವ್ಯೂ ಟ್ರಾನ್ಸಾಕ್ಷನ್. ಅಫ್ ಕೋರ್ಸ್ ನಾನು ನಿಮ್ಗೆ ತೋರಿಸಿದೆ ವ್ಯೂ ಟ್ರಾನ್ಸಾಕ್ಷನ್. ಈ ಕ್ಯಾನ್ ಸಿ ದ ಟ್ರಾನ್ಸಾಕ್ಷನ್ಸ್ ಆಫ್ ದ ಯೂಸರ್ ಇನ್ ದಿಸ್ ಕೇಸ್. ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಹೋಗ್ರಿ. ದೆನ್ ವ್ಯೂ ನೋಟಿಫಿಕೇಶನ್ಸ್. ಸೊ ಅಡ್ಮಿನಿಸ್ಟ್ರೇಟರ್ ಕಡೆಯಿಂದ ಯಾವ್ದಾದ್ರು ನೋಟಿಫಿಕೇಶನ್ ಬಂದಿತ್ತು ಅಂತಂದ್ರೆ ಆ ನೋಟಿಫಿಕೇಶನ್ ಕ್ಯಾನ್ ಬಿ ವ್ಯೂಡ್ ಬೈ ದ ಯೂಸರ್ ಇನ್ ದಿಸ್ ಕೇಸ್. ಸೊ ಈ ರೀತಿಯಾಗ ವ್ಯೂ ನೋಟಿಫಿಕೇಶನ್ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ವ್ಯೂ ಪ್ರೊಫೈಲ್. ಪ್ರೊಫೈಲ್ ಅಂದ್ರೆ ಅವನದು ಲಾಗಿನ್ ಡೀಟೇಲ್ಸ್ ಏನವ ಆ ಲಾಗಿನ್ ಡೀಟೇಲ್ಸ್ ಕ್ಯಾನ್ ಬಿ ವ್ಯೂಡ್ ಬೈ ದ ಯೂಸರ್ ಇನ್ ದಿಸ್ ಕೇಸ್. ಅಂದ್ರೆ ಜಸ್ಟ್ ಒಂದು ಇನ್ಫಾರ್ಮೇಶನ್ ಅವನದೇ ಡೇಟಾ ತೋರಿಸ್ಲಿಕ್ಕೆ ನಾವೇನಂತಂದ್ರೆ ಇದನ್ನ ಮೆನ್ಷನ್ ಮಾಡ್ತೀವಿ. ಸೊ ಈ ರೀತಿಯೊಳಗ ಯಾವುದೇ ಒಂದು ಪರ್ಟಿಕ್ಯುಲರ್ ಅಕೌಂಟ್ನಾಗ ಆಗಿರುವಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಈ ಅಕೌಂಟ್ ಟ್ರ್ಯಾಕಿಂಗ್ ಸಾಫ್ಟ್ವೇರ್ ಅಂತ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ. ಸೊ ಪ್ರತಿ ಒಂದೊಂದು ಟ್ರಾನ್ಸಾಕ್ಷನ್ ಏನೇನ್ ಟ್ರಾನ್ಸಾಕ್ಷನ್ಸ್ ಆಗ್ಯಾವ ಆ ಟ್ರಾನ್ಸಾಕ್ಷನ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಮೇಂಟೈನ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಇನ್ ದಿಸ್ ಕೇಸ್. ಇಷ್ಟು ಪೂರ್ತಿ ಅವರಿಗೆ ಎಕ್ಸಿಕ್ಯೂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ಅರ್ಥ ಆಯ್ತು ಇದು ಪ್ರೊಸೆಸ್? ಓಕೆ ಸರ್. ಎಲ್ಲ ಡೌಟ್ಸ್ ಅದಾರ ಇದ್ರೊಳಗ? ಇಲ್ಲ ರೀ. ನಾ ಇದು ವಿಡಿಯೋ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅದನ್ನ ವಿಡಿಯೋ ಚೆಕ್ ಮಾಡ್ಕೊರಿ. ಪ್ರಾಬ್ಲಿ ಇವತ್ತು ಅಥವಾ ನಾಳೆ ತನ ಅಪ್ಲೋಡ್ ಮಾಡಿರ್ತೀನಿ. ನಿಮಗೆ ಕಾಲೇಜಿಗೆ ಒಂದಿನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಕರಿತೀನಿ. ಪ್ರಾಬ್ಲಿ ಎಕ್ಸಾಮ್ ಆದ್ಮೇಲೆ, ಸಪೋಸ್ ಎಕ್ಸಾಮ್ ಡೇಟ್ ಮತ್ತೆ ಪೋಸ್ಟ್ಪೋನ್ ಆಯ್ತು ಅಂದ್ರೆ ಹೀಗೆ ಕರಿತೀನಿ. ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಕಾಲ್ ಇಟ್ ಇನ್ ದ ನೆಕ್ಸ್ಟ್ ಆಫ್ಟರ್ ಯುವರ್ ಎಕ್ಸಾಮ್ಸ್. ಎಕ್ಸಾಮ್ ಮುಗಿದು ಇಮಿಡಿಯೇಟ್ ನೆಕ್ಸ್ಟ್ ಡೇ ಅಂತಂದ್ರೆ ಅಲ್ಲಿ ಕಾಲೇಜ್ನ ಬಂದು ನಿಮ್ ಕಡೆಯಿಂದ ಇದು ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಹೇಳ್ತೇನೆ. ಓಕೆ ಸರ್. ಓಕೆ ರೈಟ್.